ಹೊಸ ಕಾರಿನಲ್ಲಿ ಊರಿಗೆ ಬಂದವನು ಮಸಣಕ್ಕೆ, ಹೊಸ ಕಾರು ಸಮೇತ ಬೆಂಕಿ ಹಚ್ಚಿ ಕೊಲೆ. ಎಸ್, ಆತ ಅದೇ ಬೆಳಿಗ್ಗೆ ಹೊಸ ಕಾರು ಖರೀದಿ ಮಾಡಿದ್ದ. ತನ್ನ ವೈಟ್ ಕಲರ್ ಸ್ವಿಫ್ಟ್ ಕಾರ್ ಖರೀದಿಸಿ ಸ್ಟೇಟಸ್ ಮಾಡಿಕೊಂಡು ಊರಿಗೆ ಬರ್ತಾ ಇದ್ದ. ಆದ್ರೆ ಊರಿಗೆ ಎಂಟ್ರಿ ಆಗೋ ಮೊದಲೇ ಆತನನ್ನ ಕೊಲೆ ಮಾಡಿದ ಪಾಪಿಗಳು. ಸಾಲದಕ್ಕೆ ಆತನ ಹೊಸ ಕಾರನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ರು ನೋಡಿ. ಊರಿನಲ್ಲಿ ಅದ್ಯಾವ ಘಟನೆ ನಡಿಬಾರ್ದು ಅಂತ ಗ್ರಾಮಸ್ಥರು ಅಂದ್ಕೊಂಡಿದ್ರು, ಅದೇ ಘಟನೆ ನಡೆದು ಹೋಗಿದೆ ಕಣ್ರಿ. ಬೈ ಇಂಥದೊಂದು ಘಟನೆ ನಡೆದಿರುವುದು ಜಮಖಂಡಿ ತಾಲೂಕಿನ ಕನ್ನೊಳ್ಳಿ ಗ್ರಾಮದಲ್ಲಿ. ಇದೇ ಗ್ರಾಮದ ಸೋಮು ಅಲಿಯಾಸ್ ಸೋಮಲಿಂಗಪ್ಪ ಪಡಸಲಗಿ ಮೃತ ದುರ್ದೈವಿ. 36 ವರ್ಷದ ಸೋಮುವನ್ನ ಕೊಲೆ ಮಾಡಿರೋದು ಬೇರ್ಯಾರು ಅಲ್ಲ, ಸ್ವಂತ ದೊಡ್ಡಪ್ಪನ ಮಕ್ಕಳು ಕಣ್ರಿ. ನಿನ್ನೆ ರಾತ್ರಿ ನಮ್ಮ ಸಾವಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕನ್ನೊಳ್ಳಿ ಗ್ರಾಮದಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇದರಲ್ಲಿ ವಿಕ್ಟಿಮ್ ಹೆಸರು ಬಂದ್ಬಿಟ್ಟು ಸೋಮು ಅಲಿಯಾಸ್ ಸೋಮಲಿಂಗ ಪಡ್ಸಪ್ಪ ಪಡಸಲ್ಗಿ, ವಯಸ್ಸು ಸುಮಾರು 30 ವರ್ಷ. ಕೊಲೆಗೆ ಕಾರಣವಾಯ್ತು ಸಹೋದರನ ಅಕ್ರಮ ಸಂಬಂಧ. ಅತ್ತಿಗೆಯ ಜೊತೆ ಮಂಚದ ಆಟ ಆಡ್ತಿದ್ದ ಸಹೋದರ. ಎಸ್, ಅತ್ತಿಗೆ ಅಂದ್ರೆ ತಾಯಿಯ ಸಮಾನ ಅಂತಾರೆ, ಆದ್ರೆ ಇಲ್ಲಿ ಕೊಲೆಯಾದ ವ್ಯಕ್ತಿಗೆ ಅತ್ತಿಗೆ ಅಂದ್ರೆ ಹೆಂಡತಿಯ ಸಮಾನ ಅಂದ್ಕೊಂಡಿದ್ದ ನೋಡಿ. ತನ್ನ ಅತ್ತಿಗೆಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ, ಆಗಾಗ ಮಂಚದ ಆಟ ಆಡ್ತಿದ್ದ. ಇದರಿಂದ ನೊಂದ ದೊಡ್ಡಪ್ಪನ ಮಗ ತನ್ನ ಚಿಕ್ಕಪ್ಪನ ಮಗನಿಗೆ ಕಳೆದ 1.5 ವರ್ಷದಿಂದ ಸಹೋದರ ಬುದ್ಧಿವಾದ ಹೇಳ್ತಿದ್ದ. ಆದ್ರೂ ಸೋಮು ಬದಲಾಗಿರ್ಲಿಲ್ಲ ನೋಡಿ. ಇವನು ಸದಾಶಿವ್, ಇವನ ವಿಕ್ಟಿಮ್ದು ದೊಡ್ಡಪ್ಪಂದು ಮಗ. ಮುಂಚೆ ಇಬ್ರು ಮಧ್ಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಏನಂತ ಅಂದ್ರೆ ಸದಾಶಿವ್ ಬ್ಲೇಮ್ ಮಾಡ್ತಾ ಇದಾರೆ ಸೋಮಲಿಂಗಕ್ಕೆ, ಇವ್ರ ವೈಫ್ ಜೊತೆ, ಸದಾಶಿವ್ ವೈಫ್ ಜೊತೆ ಸೋಮಲಿಂಗದು ಇಲ್ಲಿಗಲ್ ಅಫೇರ್ ಇದ್ದಾಗ ಇವ್ರ ಮೇಲೆ ದ್ವೇಷ ಇತ್ತು. ಆಲ್ಮೋಸ್ಟ್ ಈ ಡಿಸ್ಪ್ಯೂಟ್ ಆಲ್ಮೋಸ್ಟ್ 1.5-2 ವರ್ಷ ಏನೋ ನಡೀತಾ ಇದೆ. ಅದೇ ಡಿಸ್ಪ್ಯೂಟ್ ಇಟ್ಕೊಂಡು, ಆ ರಿವೆಂಜ್ ಇಟ್ಕೊಂಡು ಇವರು ಸದಾಶಿವ್ ಇನ್ನು 4 ಜನ, ರವಿ ಪಾಟೀಲ್, ಮಹಾವೀರ್, ಬೀರಪ್ಪ, ಮುತ್ತಪ್ಪ, ಅಡಿಚು, ಮಲ್ಲು, ಗಿರಿಮಲ, ನವಿ, ಈ 4 ಜನ ಜೊತೆಗೆ ಇನ್ನೊಂದು ಇವರದು ನೆಕ್ಸನ್ ಕಾರ್ ಇರುತ್ತೆ. ಮಧ್ಯಾಹ್ನದಿಂದ ಇವೊಂದು ಮೂವ್ಮೆಂಟ್ ಫಾಲೋ ಮಾಡಿಕೊಂಡು ಸಂಜೆ ಸುಮಾರು 6-6:30 ಇವರು ಕೂಡ ಸದಾಶಿವ್ ಪ್ಲಸ್ ಈ 4 ಜನ ಕೂಡ ಅದೇ ಊರಲ್ಲಿ ಕನ್ನೊಳ್ಳಿಯಲ್ಲಿ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು, ಪ್ಲಸ್ ಇವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು. ಸೋಮು ಕೊಲೆಗೆ ಮೊದಲೇ ರೆಡಿಯಾಗಿತ್ತು ದೊಡ್ಡ ಪ್ಲಾನ್. ನೂತನ ವಾಹನ ಖರೀದಿ ದಿನವೇ ಮುಹೂರ್ತ ಫಿಕ್ಸ್. ಸೋಮುವನ್ನ ಕೊಲೆ ಮಾಡಲು ಎಲ್ಲ ಸಹೋದರರು ಸೇರಿ ಪ್ಲಾನ್ ಮಾಡ್ಕೊಂಡಿದ್ರು. ಆತ ಬೆಳಿಗ್ಗೆ ಸ್ವಿಫ್ಟ್ ಕಾರ್ ಖರೀದಿಸಿದ್ದ, ಪೂಜೆ ಮಾಡಿಸ್ಕೊಂಡು ಊರಿನತ್ತ ಬರ್ತಾ ಇದ್ದ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಲು ಊರಿಗೆ ಬರ್ತಾ ಇದ್ದವನನ್ನ ರಸ್ತೆ ಮಧ್ಯೆ ಇವರು ತಡೆದಿದ್ದಾರೆ. ಸೋಮು ಬರೋದನ್ನೇ ಕಾದು ಕುಳಿತಿದ್ರು ಈ ಆರೋಪಿಗಳು. ಅದರಲ್ಲೂ ಸೋಮು ದೊಡ್ಡಪ್ಪನ ಮಗ ಸದಾಶಿವ ಪಡಸಲಗಿ, ರವಿ ಪಾಟೀಲ್ ನಾವೇ ಬೇರೊಂದು ಕಾರಿನಲ್ಲಿ ಕಾದು ಕುಳಿತಿದ್ರು. ಕೊಲೆಗೂ ಮುನ್ನ ಎಣ್ಣೆ ಪಾರ್ಟಿ ಮಾಡಿದ್ರು. ಇನ್ನು ಜಮಖಂಡಿಯ ಕನ್ನೊಳ್ಳಿ ಗ್ರಾಮದ ಬಳಿ ಬಂದು ಅಲ್ಲಿಯೂ ಎಣ್ಣೆ ಪಾರ್ಟಿ ಮಾಡಿರ್ತಾರೆ. ನಿನ್ನೆ ಇವರು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡಿ, ಪೂಜಾ ಮಾಡಿ ಮತ್ತೆ ಸಂಜೆ ಆಲ್ಮೋಸ್ಟ್ 6:30-7ಗೆ ಅವ್ರ ಊರಿಗೆ ವಾಪಸ್ ಬರ್ತಾ ಇದ್ರು. ಊರಿಗೆ ಬಂದಾಗ ಅಲ್ಲಿ ಮೇನ್ ಜಂಕ್ಷನ್ ಅಲ್ಲಿ, ಊರಲ್ಲಿ ಮೇನ್ ಜಂಕ್ಷನ್ ಅಲ್ಲಿ ಬಂದಾಗ 5 ಜನ ಇವರಿಗೆ ಆ ಗಾಡಿಯ ಮುಂದೆ ಬಂದು ಇವರಿಗೆ ಇಳಿಸ್ತಾರೆ. 5 ಜನ ಅಲ್ಲಿ ಮೇನ್ ಪರ್ಸನ್ ಸದಾಶಿವ್ ಮಲಕರಿ ಪಡಸಲ್ಗಿ, A1 ಅಕ್ಯೂಸ್. ಸೋಮು ಕಾರ್ ತಗೊಂಡು ಊರಿನ ಜಂಕ್ಷನ್ ಹತ್ರ ಬಂದಿದ್ದೇ ತಡ ಆಗಲೇ ಕಾರ್ ತಡೆದು ಆರೋಪಿ ಸದಾಶಿವ್ ಸೋಮು ಹೊಟ್ಟೆಗೆ ಚಾಕು ಇರಿದು ಬಿಟ್ಟಿದ್ದ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಬಂಕ್ ನಿಂದ 1 ಕ್ಯಾನ್ ನಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಬಂದಿದ್ದ ಆರೋಪಿಗಳು ನೂತನ ಕಾರು ಸಮೇತ ಸೋಮುವನ್ನ ಸುಟ್ಟು ಹಾಕಿರುವ ಅಮಾನವೀಯ ಘಟನೆಯೊಂದು ನಡೆದು ಹೋಗಿತ್ತು ನೋಡಿ. ಈ 5 ಜನ ಇವರು, ಈ ವಿಕ್ಟಿಮ್ ಯಾರು ಬರ್ತಾರೆ ನಮ್ದು, ಅವ್ರು ಹೊಸ ಕಾರ್ ತಗೊಂಡ್ ಬರ್ತಾರೆ. ಈ 5 ಜನ ಅವರಿಗೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಆ ಜಂಕ್ಷನ್ ಅಲ್ಲಿ ನಿಲ್ಸುವಾಗ ಈ 4 ಜನ ಇವರಿಗೆ ಹೋಲ್ಡ್ ಮಾಡ್ತಾರೆ. ರವಿ ಪಾಟೀಲ್ ಮತ್ತೆ ನಮ್ಮ ಸದಾಶಿವ್ ಇವರಿಗೆ 3 ಸರಿ ಸ್ಟ್ಯಾಬ್ ಮಾಡ್ತಾರೆ. ಒಂದ್ಸರಿ ಹೊಟ್ಟೆಗೆ, ಒಂದ್ಸರಿ ಇದು ಈ ಭಾಗಕ್ಕೆ ಕುತ್ತಿಗೆಗೆ, ಮತ್ತೆ ಒಂದ್ಸರಿ ಚೆಸ್ಟ್ ಭಾಗಕ್ಕೆ ಸ್ಟ್ಯಾಬ್ ಮಾಡ್ತಾರೆ. ಅಲ್ಲಿ ಇವ್ರದ್ದು ಡೆತ್ ಆಗತ್ತೆ. ಮತ್ತೆ ಇವರು ಸದಾಶಿವ್ ಅಲ್ಲಿ ಬರಕ್ಕಿಂತ ಮುಂಚೆ ಒಂದ್ ಕಡೆ ಇವರು ಕುಡಿತಾ ಇದ್ರು. ಅಲ್ಲಿ ಹತ್ತಿರ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿ 1 ಕ್ಯಾನ್ ಅಲ್ಲಿ ಪೆಟ್ರೋಲ್ ಕೂಡ ತಗೊಂಡ್ ಬಂದಿದ್ರು. ಈ ಮರ್ಡರ್ ಆದ ನಂತರ ಇವ್ರ ಗಾಡಿ ಮೇಲೆ ಪ್ಲಸ್ ಇವ್ರ ಬಾಡಿ ಮೇಲೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ತಾರೆ. ಘಟನೆ ತಿಳಿದ ನಂತರ ಸಾವಳಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಸಿಸಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಾಗ ಆರೋಪಿಗಳು ಪೆಟ್ರೋಲ್ ಖರೀದಿ ಮಾಡಿದ್ದು ಕಂಡು ಬಂದಿದೆ. ರಸ್ತೆಯಲ್ಲಿ ಓಡಾಡಿದ್ದು ಕೂಡ ಕಂಡು ಬಂದಿತ್ತು ನೋಡಿ. ತನಿಖೆ ಮಾಡಬೇಕಾದ ಪೊಲೀಸರ ಕೈಗೆ 3 ಆರೋಪಿಗಳು ಸಿಕ್ಕಿ ಬಿದ್ದಿದ್ದಾರೆ. ಕೊಲೆಯಲ್ಲಿ 5 ಭಾಗಿಯಾಗಿದ್ರು. ಆದರೆ ಮೃತನ ಮನೆಯವರು 10 ಜನರ ಮೇಲೆ ದೂರನ್ನ ನೀಡಿದ್ದಾರೆ. ಈ ಕೊಲೆಗೆ ಪ್ಲಾನ್ ಮಾಡಿದವರು, ಹಣದ ಸಹಾಯ ಮಾಡಿದವರು, ಹೀಗೆ ಎಲ್ಲರ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತಾರೆ SP ಸಿದ್ಧಾರ್ಥ್ ಗೋಯಲ್.
ನಾವು ಕಂಪ್ಲೇಂಟ್ ವಿಕ್ಟಿಮ್ ಮದರ್ ಕಡೆಯಿಂದ ತಗೊಂಡಿದ್ದೀವಿ. ಅವರು 5 ಜನ ಬಿಟ್ಟು ಇನ್ನೂ 4 ಜನ ಮೇಲೆ ನಮ್ಗೆ FIR ಕೊಟ್ಟಿದ್ದಾರೆ. ಈ 4 ಜನ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಈ 4 ಜನ ಇವರು ನಮ್ಮ ಮೇನ್ ಅಕ್ಯೂಸ್ ಇದ್ದಾರೆ, ಸದಾಶಿವ್ ಅವ್ರ ಬ್ರದರ್ಸ್, ಅಣ್ಣ ತಮ್ಮ ಇದ್ದಾರೆ. ಅದರಲ್ಲಿ ರಮೇಶ್ ಅಂತ ರಮೇಶ್, ಮಾಯಪ್ಪ, ಸಿದ್ದಪ್ಪ ಮತ್ತೆ ರಾಯಪ್ಪ ಅಂತ 4 ಜನ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಿಕ್ಟಿಮ್ ಅಣ್ಣ, ಸ್ವಂತ ಅಣ್ಣ ಮೇಲೆ ಕೂಡ ಅವ್ರ ಮದರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಅಲ್ಲಿ ಟೋಟಲ್ 10 ಜನದ ಹೆಸರು ಇದೆ. ಈ 5 ಜನ ಸ್ಪಾಟ್ ಅಲ್ಲಿ ಯಾರಿದ್ರು ಪ್ಲಸ್ ಅಕ್ಯೂಸ್ಡ್ 4 ಜನ ಬ್ರದರ್ ಪ್ಲಸ್ ವಿಕ್ಟಿಮ್ದು ಅಣ್ಣ, ಟೋಟಲ್ 10 ಜನ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉಳಿದಿದ್ದ 5 ಜನ ಮೇಲೆ ಇವರಿಗೆ ಪ್ರಚೋದನೆ ಕೊಡೋದು ಪ್ಲಸ್ ಅವರಿಗೆ ಪ್ಲಾನಿಂಗ್ ಅಲ್ಲಿ ಹೆಲ್ಪ್ ಮಾಡೋದು, ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು ಅಂತ ಆರೋಪ ಇದೆ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಎವಿಡೆನ್ಸ್ ಸಿಕ್ಕಿದ್ರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ, ಸೂಕ್ತ ಕ್ರಮ ಜರುಗಿಸ್ತೀವಿ. ನೋಡಿ, ಅಣ್ಣ ತಮ್ಮಂದಿರು ಖುಷಿಯಾಗಿರ್ಬೇಕಾಗಿತ್ತು. ಆದ್ರೆ ಸ್ವಂತ ಅತ್ತಿಗೆಯ ಮೇಲೆ ಆಸೆ ಪಟ್ಟು ಅಣ್ಣನಿಂದಲೇ ಕೊಲೆಯಾದ ದುರ್ದೈವಿ ತಮ್ಮ ಕಣ್ರಿ. ಅತ್ತಿಗೆ ಆದವಳು ಮೈದುನನಿಗೆ ಮಗನಂತೆ ನೋಡ್ಬೇಕು, ಆದ್ರೆ ಇಲ್ಲಿ ಆಗಿದ್ದೆಲ್ಲ ಉಲ್ಟಾನೆ. ಇಂಥ ಅನೈತಿಕ ಸಂಬಂಧಗಳು ಕೊನೆಗೆ ದುರಂತದಲ್ಲಿ ಅಂತ್ಯವಾಗ್ತಿರೋದು ವಿಪರ್ಯಾಸವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಜಮಖಂಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.